ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಗರಸಭೆ ಮುಂದೆ ಕರವೇ ಯುವಸೇನೆಯಿಂದ ಅರಬೆತ್ತಲೆಯ ಧರಣಿ. ಇಲ್ಲಿನ ಕರವೇ ಯುವಸೇನೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ನಗರಸಭೆ ಕಚೇರಿ ಮತ್ತು ನಗರದಲ್ಲಿರುವ ವಿವಿಧ ಸಮಸ್ಯೆಗಳ ನಿವಾರಣೆಗೆ ಆಗ್ರಹಿಸಿ ನಗರಸಭೆಯ ಮುಂದೆ ಅರಬೆತ್ತಲೆ ಪ್ರತಿಭಟನೆ ನಡೆಸಿದರು. ತಾಲೂಕು ಅಧ್ಯಕ್ಷ ಆಸಿಫ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಕರವೇ ಯುವಸೇನೆಯ ರಾಜ್ಯ ಉಪಾಧ್ಯಕ್ಷ ಕೃಷ್ಣೋಜಿರಾವ್ರವರು, ಕಂದಾಯ ಇಲಾಖೆಯಲ್ಲಿ ಈ ಸ್ವತ್ತು ಮಾಡಿಕೊಡಲು ಖಾತೆ ಬದಲಾವಣೆಗೆ ಸಾವಿರಾರು ರುಗಳ ಹಣವನ್ನು ದಳ್ಳಾಳಿಗಳ ಮೂಲಕ ವಸೂಲಿ ಮಾಡುತ್ತಿದ್ದು, ಅದನ್ನು ನಿಯಂತ್ರಣ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ನಿಗದಿತ ಅವಧಿಗಿಂತಲೂ ದುಪ್ಪಟ್ಟು ಮತ್ತು ಮೂರ್ಪಟ್ಟು ಅವಧಿಯಲ್ಲಿ ಇದೇ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರನ್ನು ಕೂಡಲೇ ವರ್ಗಾವಣೆ ಮಾಡುವುದು, ಬೀದಿ ದೀಪಗಳ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಕೂಡಲೇ ಸರಿಪಡಿಸುವುದು, ನೀರು ಸರಬರಾಜಿನಲ್ಲಿ ತಾರತಮ್ಯ, ಒಳಚರಂಡಿ ಸ್ವಚ್ಛತೆಯಲ್ಲಿ ವಿಫಲ ಮತ್ತು ಕಾಮಗಾರಿಯಲ್ಲಿ ಸಂಪೂರ್ಣ ಕಳಪೆಯಾಗಿರುವುದು, ನಗರದಲ್ಲಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಹಾವಳಿ ಜಾಸ್ತಿಯಾಗಿದ್ದು ನಿಯಂತ್ರಣಕ್ಕೆ ಫಾಗಿಂಗ್ ಮಾಡುವಂತೆ ಕೋರಿದರು. ನಗರದ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದು ಅದಕ್ಕೆ ಕಡಿವಾಣ ಮತ್ತು ಅಂಗಡಿಗಳ ಮುಂದೆ ಕನ್ನಡ ನಾಮಫಲಕ ಅಳವಡಿಸುವುದು ಸೇರಿದಂತೆ ಹಲವಾರು ಬೇಡಿಕೆಗಳಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಕರವೇ ಯುವಸೇನಾ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದ ನಗರಸಭೆಯ ಪೌರಾಯುಕ್ತ ಹರೀಶ್ ರವರು ವಿವಿಧ ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಯುವಸೇನೆಯ ತಾಲೂಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಬೀದಿ ದೀಪಾವಳಿ ಇದ್ದೀರಾ, ನೀವು ಅನುವು ಮಾಡ್ಕೊಳ್ತಾ ಇದ್ದೀರಾ ಕಳ್ತನ ಮಾಡಕ್ಕೆ. ಯಾವಾಗ ನೀವು ಬೀದಿ ದೀಪಾವಳಿನ ಅಳವಡಿಸ್ಲಿಲ್ವೋ ಆವಾಗ ಕತ್ಲು ಎಲ್ಲ ಕಡೆ ಕತ್ಲಾವಡಿಸಿದೆ, ಕಳ್ಳ ತಮ್ಮ ಕೈ ಚಾಲ್ಕೊಂಡು ಇಷ್ಟಪಡ್ತೀನಿ. ಇದೆಲ್ಲ ಇರಲಿ. ಮುಖ್ಯವಾಗಿ ನನ್ನ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ, ಅವಧಿ ಎಷ್ಟು ಸ್ವಾಮಿ ನೀವು ಹೇಳಿ? 45 ದಿವಸ ಇಟ್ಕೊಂಡು 1 ತಿಂಗಳಿಂದ 45 ದಿವಸ, 3 ವರ್ಷ ಆದರೂ